ಪೊಲೀಸರ ಭಯ ಇರ್ಲಿಲ್ವಾ ಸರ್? ಭಯ ಭಯ ಯಾಕಿತ್ತು? ಯಾಕಂದ್ರೆ ನಟರಾಜ್ ಇದ್ದಲ್ಲ, ನಟರಾಜು ಮತ್ತೆ ಇವ್ನು ಫ್ರೀ ಆಗಿ ಮನೆ ಒಳಗಡೆ ಹೋಗ್ತಾ ಇದ್ದ. ಯಾರು? ದೇವರಾಜ ಮನೆ ಒಳಗಡೆ ಅವನಿಗೆ ಭಯ ಇರ್ತದೆ. The base for the rowdyism is Mr. Devaraj Aras. ಕಾರ್ ಡೋಕ್ಟರ್ ಕತ್ತಿರಿಸಿದೆ ಅಷ್ಟೊಂದು ಥ್ರೆಟ್, ಅಷ್ಟು ಸ್ವಲ್ಪ ಭಯಂಕರವಾಗಿದೆ. ಯಾರು? ಜಯರಾಜ್. ಅದಾಯ್ತು, ಅವನು ಜಯರಾಜು ಇನ್ನ ಬಹಳ ಜೋರ ನಟಾಯಿತು ಇನ್ಶೂರೆನ್ಸ್ ಬೆಂಗಳೂರಲ್ಲಿ. ಪೊಲೀಸ್ ಅಂತರಾಳ ವಿಶೇಷ ಕಾರ್ಯಕ್ರಮಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ದಕ್ಷ ಪೊಲೀಸ್ ಅಧಿಕಾರಿ ಶ್ರೀಯುತರಾದಂತಹ ಸಂಗ್ರಾಮ್ ಸಿಂಗ್ ಸಾಹೇಬ್ರಿಗೆ ನಮಸ್ಕಾರ ಸರ್. ಸ್ವಾಗತ ಸರ್ ತಮಗೆ ಕಾರ್ಯಕ್ರಮಕ್ಕೆ. ಸರ್, ಈಗ ಬೆಂಗಳೂರಿನ ಅಂಡರ್ ವರ್ಲ್ಡ್ ನಲ್ಲಿ ಇಬ್ಬರು ತಲೆಗಳು ಅಂದ್ರೆ ಒಂದ್ ಕಡೆ ಜಯರಾಜ್ ಟೀಮು, ಮತ್ತೊಂದ್ ಕಡೆ ಕೊತ್ವಾಲ್ ಟೀಮು. ಕೊತ್ವಾಲ್ ಈ ಇಬ್ಬರ ನಡುವೆ ಸಾಕಷ್ಟು ಘರ್ಷಣೆಗಳು ನಡೀತಾನೆ ಇದ್ವು ಸರ್. ಸೊ ಕೊತ್ವಾಲ್ ರಾಮಚಂದ್ರನ ಅಂತ್ಯದ ದಿನಗಳು ಹೇಗಿದ್ವು ಸರ್? ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಅಂತ್ಯದ ದಿನಗಳು ಅಂತ ಹೇಳಿದ್ರೆ ಅವನು ಬಿಗಿನಿಂಗ್ ಅಲ್ಲಿ ಬಹಳ ಏನು ಮಾಡಿದಾಗ ಅದು ಲಾಸ್ಟ್ ಅಲ್ಲಿ ಬಹಳ ಇದಾಯಿತು ಸರ್. ಅವರಿಬ್ರು ಬೇಸ್ಮೆಂಟ್ಗೆ ಅದು ಇಲ್ಲೇ ಸರಿಗೆ ಆಗಲಿಲ್ಲ. ಯಾರ್ದು? ಕೊತ್ವಾಲ್ದು ಮತ್ತೆ ಜಯರಾಜ್ದು. ಇವ್ರೇನಾಯ್ತು, ಬಿಗಿನಿಂಗ್ ಅಲ್ಲಿ ಫಸ್ಟ್ ಬ್ಯಾಂಗ್ಳೂರ್ ರೂಲ್ ಮಾಡಿದವ್ರೆ ಇವನು, ಯಾರು? ನಮ್ಮ ಅಕ್ಕಡಿಗೆ ಹೇಳಿ ಇವನು ಗೌಡ ಇದ್ದ. ಜಯರಾಜ್ ಅಲ್ವಾ ಸರ್ ಫಸ್ಟ್? ಯಾವ ಮೂಲೆಗೆ ಮಾರ? ಯು ಡೋಂಟ್ ನೋ ದ ಇನ್ಸಿಡೆಂಟ್ಸ್ ದಟ್ ಆರ್ ಟುಕ್ ಪ್ಲೇಸ್ ಆಫ್ ಜಯರಾಜ್. ವಾಟ್ ದಟ್ ಜಯರಾಜ್ ಡಿಡ್, ಅದು ಬಂದು ಕೋಡಿಯಲ್ಲಿ ಇವನು ಯಾರು? ಕೂಡ ಚೆನ್ನಾಗಿದ್ದ ಅವನು, ಭಾಳ ಟೆರರ್ ಇದ್ದ. ಅವನು ಯಲಹಂಕದಲ್ಲೇ ಇದ್ದಿದ್ದು, ಬಟ್ ಕೊಡಿಗೆಹಳ್ಳಿ ಅವನ ಹೆಸರು ಚೆನ್ನಾಗಿದೆ ಸರ್. ಹಾಗಾದ್ರೆ ರೌಡಿಸಮ್ಗೆ ಮೊದಲು ಮುಹೂರ್ತ ಹೇಳೋದೇ ಇವರೇ ಅಂತ ಹೇಳ್ತೀರಿ, ಗೌಡ? ಯಾರು? ಎಸ್, ಕೊತ್ವಾಲ್ ರಾಮಚಂದ್ರ ಜಯರಾಜಿಗೆ ಬಚ್ಚಗಳು ಆಮೇಲೆ ಬಂದ್ರು ಸರ್. ಇವರು ಪೊಲಿಟಿಕಲ್ ಇದು ಇಟ್ಕೊಂಡಿದ್ದೆ ಬಂದ್ಬಿಟ್ರು ಇವರೆಲ್ಲ. ಹೌದಾ? ಇದ್ರೆ ಎಲ್ಲ ಹೋಗ್ತಾ ಇದ್ರು. ಇದೇ ಜಯರಾಜ್ ಇದ್ದಲ್ಲ, ಅದೇ ಅವನ ಹೆಸರು ಮರ್ತ್ಬಿಟ್ಟೆ ಮರ ನಾನು. 1980 ಸರ್ ಅದು ಇಸ್ವಿ. ಎಷ್ಟನೇ ಇಸ್ವಿ ಸರ್ ಅದು? ಎಷ್ಟನೇ ವರ್ಷ? 80 ಸರ್ ಅದು. ಆ ರೌಡಿಸಮ್, ಗೌಡಂದು ರೌಡಿಸಮ್ ಸ್ಟಾರ್ಟ್ ಆಗುವಂತ ದಿನಗಳು. ರೌಡಿಸಮ್ ಆಗೋಯ್ತು ಅಷ್ಟೊತ್ತಿಗೆ 85 ಇಂದ 1975 ಇಂದ ಸ್ಟಾರ್ಟ್ ಆಗೋಯ್ತು. 75 ಇಂದ ಸ್ಟಾರ್ಟ್ ಆಗೋದು. ಹೌದು. ದಿ ಬೇಸ್ ಫಾರ್ ದಿ ರೌಡಿಸಮ್ ಈಸ್ ಮಿಸ್ಟರ್ ದೇವರಾಜ್ ಅರಸ್. ಓಪನ್ ಇಷ್ಟೊಂದು ಓಪನ್ ಆಗಿ ಹೇಳ್ತೀರಿ? ಓಪನ್ ಆಗಿ ಮಾಡಿದ್ದಾರೆ. ಆಗ ಇವನ್ನೆಲ್ಲ ಫ್ರೀ ಆಗಿ ಇದೇ ನಮ್ಮ ಗೆಸ್ಟ್ ಹೌಸ್ ಇದೆಯಲ್ಲ, ಪ್ಯಾಲೇಸ್ ರೋಡು ಮತ್ತು ಚೋಡಯ್ಯ ರೋಡ್ ಜಂಕ್ಷನ್ ಇದೆ. ಆ ಗೆಸ್ಟ್ ಹೌಸಲ್ಲಿ ಆಗ ಇವನು ಚೀಫ್ ಮಿನಿಸ್ಟರ್ ದೇವರಾಜ್ ಅರಸ್ ಇದ್ದ. ಚಿಕ್ಕಮ್ಮಣ್ಣೆ ಇದ್ರು ಅವ್ರ ಮಿಸ್ಸಸ್ಸು. ಆಗ ದೇವರಾಜ್ ಅರಸು ಇದೆಲ್ಲ ಹೇಳ್ಕೊಂಡಿದ್ದೇ ಇರ್ತಾ ಇದ್ದ. ಇದು ಡೈನಾಮಿಕ್. ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ಏನೋ ದೇವರಾಜ್ ಅರಸ್ ಬಗ್ಗೆ ಅವನು ಬಡವರಿಗೆ ಅವ್ರಿಗೆ ಇವ್ರಿಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದ. CAB 9 ಅಂತ ಹೇಳಿದೆ, ಕಾರು, ಬ್ಲ್ಯಾಕ್ ಕಾರ್, ಯಾವುದು ಇದು ಬೆಂಚ್ ಕಾರ್. ಈಗಲೂ ಜ್ಞಾಪಕ ಇದೆ ಕಾರ್ ನಂಬರ್. ಇಟ್ಕೊಡ್ತಾ ಇದ್ದ. ಅವ್ರ ಮನೆಗೆ ಇವನು ಸೀದಾ ಒಳಗಡೆ ಹೋಗ್ತಾ ಇದ್ದ, ಹೊರಗಡೆ ಬರ್ತಾ ಇದ್ದ. ಯಾರು? ಜಯರಾಜ್, MP ಜಯರಾಜ್. ಅವನು ಅಷ್ಟೆಲ್ಲ ಇದು ಮಾಡೋದಕ್ಕೆ ಏನಾಗ್ತಾ ಇತ್ತು, ಆಗ ಬೆಂಗಳೂರಲ್ಲಿ ಅವ್ನು ಸ್ವಲ್ಪ ಇದಿತ್ತು. 8ನೇ ಕ್ಲಾಸಲ್ಲಿ ಅವರು ಅಳಿಯ, ಯಾರೋ ದೇವರಾಜ್ ಅರಸ್ ಅಳಿಯ, ಈ 8th ಮೇನು ಅಂಡ್ ದಿಸ್ ಥಿಂಗ್ 9th ಮೇನ್ ಜಂಕ್ಷನಲ್ಲಿ ಒಂದು ಮನೆ ಇತ್ತು ಅವ್ರ ಅಳಿಯಂದು. ಅವ್ರ ಅಳಿಯನ ಹೆಸರು ಚೆನ್ನಾಗಿತ್ತಲ್ಲ ಅವನು, ಚಂದ್ರಪ್ರಭಾ ಅರಸ್. ಕರೆಕ್ಟ್ ಸರ್. ಹಾಂ, ಆಗ ಅವರು ಆ ಅಮ್ಮ ಇದ್ದಾಳೋ ಇಲ್ಲೋ ಗೊತ್ತಿಲ್ಲ ನನಗೂ. ಆಗ ಏನಾಗೋಯ್ತು, ಸರಿ ಅಲ್ಲಿನ ಇವನಿದ್ದ, ಏನೇನೋ ದೇವರಾಜ್ ಅರಸ್ ಅಳಿಯ ಅಲ್ಲಿದ್ದ. ಹಾಂ, ನಟರಾಜ್. ಆಗೇನಾಗೋಯ್ತು, ಇವನು ಬರ್ತಾ ಇರಲಿಲ್ಲ. ಯಾವಾಗ ನಟರಾಜ್ದು ಒಂದು ಇನ್ಫ್ಲೂಯೆನ್ಸ್ ಸಿಕ್ಬಿಡ್ತು, ಆಗಾಯ್ತು. ಇವನೇನು ಮಾಡ್ದ, ಅಲ್ಲಿ ಇಲ್ಲಿ ಓಡಾಡವ. ಯಾರು? ಜಯರಾಜ್. ಒಂದ್ಸಲಿ CMH ರೋಡಲ್ಲಿ ಓಡಾಡ್ತಾ ಇದ್ದ. ಅಲ್ಲಿ ಒಂದು ESI ಹಾಸ್ಪಿಟಲ್ ಇದೆ ಸ್ವಲ್ಪ ದೂರದಲ್ಲಿ. ಅಲ್ಲೇ ಒಂದು ಲೇಡಿ ಡಾಕ್ಟರ್, ಬಹಳ ಬ್ಯೂಟಿಫುಲ್ ಆಗಿದ್ಲು ಅವಳು. ಅವಳೇನು ಮಾಡಿದ್ಲು, ಸಾಯಂಕಾಲ ಆಯಿತು, ಆ ರೋಡಲ್ಲಿ ಓಡಾಡ್ಕೊಂಡು ಮನೆಗೆ ಹೋಗ್ತಾ ಇದ್ಲು. ಈ ಜಯರಾಜ್ ಅನ್ಫಾರ್ಚುನೇಟ್ ಅಲ್ಲಿ ಹೋಗಿದ್ದೆ, ಆ ಕಾರಲ್ಲಿ ಹೋಗ್ತಾ ಇದ್ದ, ಅಂಬಾಸಿಡರ್ ಕಾರಲ್ಲಿ ನೋಡ್ಬಿಟ್ಟ ಇವ್ರಿಗೆ. ಯಾರಿಗೆ? ಲೇಡಿ ಡಾಕ್ಟರ್ಗೆ ಸರ್. ಲೇಡಿ ಡಾಕ್ಟರ್ ನೋಡ್ಬಿಟ್ಟ. ಏನು 2-3 ಸಲ ಕುದುರಿಸ್ದ. ಆದರೆ ಅವಳು ಏನು ಇದೇ ಮಾಡಿಲ್ಲ, ಗಲಾಟೆ ಮಾಡಾಕ್ತೀನಿ, ನಿನಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದೆ. ಅವಳಿಗೆ ಇದಾಗೋಯ್ತು. ಆಗ ಹೌ ಟು ಕ್ಯಾಚ್ ದಿಸ್ ಲೇಡಿ ಅಂತ ಹೇಳಿದೆ ಅವನಿಗೆ. ಜಯರಾಜ್, ನಮ್ಮ ಜಯರಾಜ್ ಅಣ್ಣನ ಗೆಲ್ಲದ ಆಯ್ತಲ್ಲ, ಜಯಣ್ಗೆ
ಅವನೇನು ಮಾಡೋಣ ಜಯರಾಜು ಕರೆಸಿದ್ದೆ ಹಿಂಗೆ ಅವಳು ಬರಲೇಬೇಕು ನನ್ನ ಜೊತೆನಲ್ಲಿ ಅಷ್ಟೇ ಅಣ್ಣ ಅಂತ ಹೇಳಿದೆ. ಯಾವಾಗ ಹೋಗೋಣ? ನಾಳೆನೇನೋ ಹೋಗೋಣ ಅಂತ ಹೇಳಿದ್ರೆ ಸಾಯಂಕಾಲ ರೆಡಿ ಆದ. ಸಾಯಂಕಾಲ ರೆಡಿ ಆಗಿದ್ದ ಹಲ್ಸೂರಿಂದ CMH ರೋಡ್ ಎಂಟ್ರಿ ಆದ. CMH ರೋಡ್ ಎಂಟ್ರ್ ಆಗಿದ ತಕ್ಷಣ ನೋಡು ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟೆ. ಯಾರೋ ಜಯರಾಜು, ಜಯರಾಜ್ ಅಲ್ಲ ಇವನು ನಟರಾಜು, ಇವಳೇ ನನಗೆ ಬೇಕಾಗಿರೋದು ಅಂತ ಹೇಳಿದ. ಸರಿ ಅಣ್ಣ ಅಂತ ಹೇಳಿದೆ. ಅಲ್ಲಿ ಹೋಗಿ ಕಾಲ್ ನಿಲ್ಸಿದೆ, ಬರ ಒಳಗಡೆ ಕೂತ್ಕೋ ಅಂತ ಹೇಳ. ಯಾರು? ಈ ನಟರಾಜು. ಇವರು ದೇವರಾಜ್ ಅರಸು ಅಳಿಯ ಸರ್. ನಟರಾಜ್ ಬಂದಿದ್ದೆ ಅಳಿಯ. ಅವಳು ಇದು ಮಾಡೋದು. ಜಯರಾಜ್ ಏನು ಮಾಡೋದು, ಯಾರು ಹೇಳ್ತಾರ ಗೊತ್ತಾಗಲ್ಲ ಅಂತ ಹೇಳಿದೆ. ಕಾರಿನ ಡೋರ್ ತೆಗೆದ ಕತ್ತಿರಿಸಿದ್ದೆ, ಒಳಗಡೆ ಹಾಕೊಂಡ. ಅಲ್ಲಿಂದ ಸೀದಾ ನಡೆದ ನೋಡಿ ಎಲ್ಲಿಗೆ? ಕೋಲಾರಲ್ಲಿ ಗೆಸ್ಟ್ ಹೌಸ್ ಕೊಟ್ಬಿಟ್ರು. ಎಲ್ಲಿಗೆ? ಕೋಲಾರ ಗೆಸ್ಟ್ ಹೌಸ್ಗೆ. ಜೊತೆ ನಟರಾಜು ಇರ್ತಾರ ಸರ್? ಆಗ ನಟರಾಜ್ ಇರ್ತಾರೆ. ನಟರಾಜ್ ತಾನೇ ಹೇಳಿದ್ದು, ಇವಳು ಐಡೆಂಟಿಫೈ ಮಾಡಿದ್ದು ಲೇಡಿ ಡಾಕ್ಟರ್ಗೆ. ಆಗ ಜಯರಾಜ್ ಏನು ಮಾಡಿದ, ಬಾಯಿ ಮುಚ್ಚಿದ್ದೆ, ಅವಳು ಕೂಡಿಸ್ಬಿಟ್ಟಿದ್ದ. ಶಬ್ದ ಮಾಡೋಕ್ಕಾಗಿ ಕಿತ್ತಾಡ್ತಾ ಇರಲಿಲ್ಲ. ಆಗ ಟ್ರಾಫಿಕ್ ಇರ್ಲಿಲ್ವಲ್ಲ. ಆಮೇಲೆ ಏನು ಮಾಡೋಣ, ಇವನು ನೋಡಿದ್ರೆ ಸೀದಾ IB ಕರ್ಕೊಂಡು ಹೋಗಿದ್ದೆ, ರೇಪ್ ಗಿಪ್ ಎಲ್ಲ ಮಾಡಿ ಎಲ್ಲ ಕಡೆಗೆ ಬಿಟ್ಟು ಕಳಿಸ್ಬಿಟ್ರು. ಬಿಗ್ ಕೇಸ್ ಆಗೋಯ್ತು ಸರ್. ಅದು ಇಶ್ಯೂ ಆಯ್ತಾ ಸರ್? ಅವತ್ತಿಗೆ ಪ್ರಕರಣ ಬಯಲಿಗೆ ಆಯ್ತಾ? ಬಯಲಿಗೆ ಬಂತ ಹೇಗೆ? ಆಗ ಪ್ರಕರಣ ಬರಲೇ ಇಲ್ಲ. ಯಾಕಂದ್ರೆ ಇವರಿದ್ದಲ್ಲ ನಟರಾಜು. ಬಟ್ ಅವತ್ತಿನ ಪತ್ರಿಕೆಗಳೆಲ್ಲ ಇಶ್ಯೂ ಆಯ್ತಾ ಸರ್? ಅದು ಇದು ಆಗಲಿಲ್ಲ. ಬಟ್ ಇಲಾಖೆ ಗೊತ್ತಿತ್ತು ಸರ್, ಪೊಲೀಸ್ ಇಲಾಖೆ ಗೊತ್ತಿತ್ತು. ಆಗಿದೆ, ಆ ಡಾಕ್ಟರ್ ಆಗಿರೋದು ಪತ್ರಿಕೆ ಕೇಸೇ ಆಗ್ಲಿಲ್ಲ ಸರ್ ಇದು. ಆದರೆ ಅದು ಇದಾಗಿಲ್ಲ ಕಡೆಗೆ. ಅಲ್ಲಿಂದ ಸ್ಟಾರ್ಟ್ ಆಗೋಯ್ತು. ಸರ್ MP ಜಯರಾಜು ಅತ್ಯಾಚಾರ ಮಾಡ್ತಾನೆ. MP ಜಯರಾಜ್ ಅಲ್ಲ, ನಟರಾಜ್ ಅತ್ಯಾಚಾರ ಮಾಡ್ತಾನೆ. ನಟರಾಜು ಮಾಡ್ತಾನೆ ಅತ್ಯಾಚಾರ ಎಲ್ಲ ಮಾಡ್ಕೊಂಡಿದ್ದೆ. ಇದು ಮಾಡ್ತಾನೆ, ಬಿಡ್ತಾನೆ. ಕೋಲಾರ IBಯಿಂದ ಏನಾದ್ರು ರಿಜಿಸ್ಟರ್ ಆಯ್ತಾ, ಏನಾಯ್ತು, ಏನು ಮಾಡಿದ್ಲು ಅವನು? ಯಾಕಂದ್ರೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಮರ್ಡರ್ ಮಾಡಕ್ಕೆ ಗೊತ್ತಾಯ್ತಾ ಇವರಿಗೆ. ಅಷ್ಟೊಂದು ಥ್ರೆಟ್, ಅಷ್ಟು ಸ್ವಲ್ಪ ಭಯಂಕರವಾಗಿದ್ದ. ಯಾರು? ಜಯರಾಜ್. ಹುಷಾರೇನು, ಬಾಯಿ ಮಾತೇನೋ ಮಾಡಿದ್ರೆ ಅಣ್ಣನ ಬರ್ತಾರೆ, ಕಥೆ ಮಾಡಾಕ್ಬಿಡ್ತೀನಿ ಅಂತ ಹೇಳಿದ್ದೆ. ಅವಳು ಪಾಪ ಸುಮ್ಮನೆ ಮೈಲಿದ್ದು ಡಾಕ್ಟ್ರು, ಮೊದಲೇ ಡಾಕ್ಟ್ರು ಇದ್ರು. ಮತ್ತೆ ತಂದು ಬೆಂಗಳೂರು ಕಡೆ ಬಿಟ್ಟಿದ್ದೆ, ಯಾವಾಗ ಗಂಧ ಹೇಳಿದೆ ಕಳ್ಸೋದು. ಸಿ, ದಿಸ್ ಇಸ್ ದ ವೇ ಹೌ ದ ಜಯರಾಜ್ ಹಸ್ ಗ್ರೋನ್ ಇಂಟು ದ ಕಿಂಗ್ ಆಫ್ ದಿಸ್ ಥಿಂಗ್. ಅದಾಯಿತು. ಅವನು ಜಯರಾಜು ಇನ್ನೂ ಭಾಳ ಜೋರಾಗಿ ನಡೀತಾ ಇತ್ತು ಇನ್ಶೂರೆನ್ಸ್ ಬೆಂಗಳೂರಲ್ಲಿ. ಯಾರ್ದು? ಜಯರಾಜ್ದು. ಆಗ ಪೊಲೀಸ್ದು ಕಣ್ಣು ಸಹ ಬಿದ್ದಿತ್ತು ಅವನ ಮೇಲೆ. ಪರ್ಟಿಕ್ಯುಲರ್ಲಿ ನಮ್ಮ ಹರ್ಲಂಕರ್ ಸಾಹೇಬ್ ಇದ್ದರು. ಅವರಿಗೆ ಬಹಳ ವೆರಿ ವೆರಿ ಸ್ಟ್ರಿಕ್ಟ್ ಆಫೀಸರ್. ಕಡೆಗೆ ಅವ್ರು ಡೆಡ್ ಬಾಡಿನ ಅವರು ಡೊನೇಟ್ ಮಾಡಿದ್ರು ಸೆಂಟ್ ಜಾನ್ ಹಾಸ್ಪಿಟ್ಲಿಗೆ. ಯಾರು ಸರ್? ಮಿಸ್ಟರ್ ಹರ್ಲಂಕರ್. DG ಇಂದ ರಿಟೈರ್ಡ್ ಆದರು. ಇಂದಿರಾನಗರದಿಂದ ಅಲ್ಲಿಂದ ಮೈಕೋಲ್ ಔಟೋ ಎಲ್ಲ ಹೋದರು. ಆಯಿತು. ಕಡೆಗೆ PM ಮಾಡಬೇಕಾದ್ರೆ ಯಾರು ಮಾಡಿದ್ರು? ಅವ್ರ ಹಳೆಯನೇ ಮಾಡಿದ್ರು, ಹರ್ಲಂಕರ್. ಅದು ಸೆಂಟ್ ಜಾನ್ ಹಾಸ್ಪಿಟ್ಲಲ್ಲಿ ಈ ಸ್ಟೂಡೆಂಟ್ಸ್ಗೆಲ್ಲ ಟೆಸ್ಟ್ ಮಾಡೋದಕ್ಕೆ ಇದು ಮಾಡ್ತಾರಲ್ಲ, ಆಗ ಕಟಿಂಗ್ ಮಾಡಬೇಕಾದ್ರೆ ಹಾರಿಬಲ್ ಇನ್ಸಿಡೆಂಟ್ಸ್. ಓಕೆ, ಸರಿ ಸರ್. ಸರ್, ಜಯರಾಜ್ಗೆ ಪೊಲೀಸರ ಭಯ ಇರಲಿಲ್ವಾ ಸರ್ ಅವತ್ತಿಗೆ? ಭಯ ಯಾಕಿತ್ತು? ಯಾಕಂದ್ರೆ ನಟರಾಜ್ ಇದ್ನಲ್ಲ ಅಲ್ಲಿ. ನಟರಾಜು ಮತ್ತೆ ಇವನು ಫ್ರೀಯಾಗಿ ಮನೆ ಒಳಗಡೆ ಹೋಗ್ತಾ ಇದ್ದ. ಯಾರು? ದೇವರಾಜ್ ಅರಸು ಮನೆ ಒಳಗಡೆ. ಅವ್ರಿಗೆ ಭಯ ಇರ್ತಿರ್ಲಿ. ಅದರಲ್ಲಿ ಭಯ ಯಾಕಿರ್ಬೇಕು ಇಂಥವರೆಲ್ಲ ಇರುವಾಗ? ಆಗ ಇದೇ ತಗೊಂಡಿದ್ದೆ. ಇವನೇನು ಮಾಡ್ದ, ನಮ್ಮ ರೆಕ್ಸ್ ಥಿಯೇಟರ್ ಇತ್ತಲ್ಲ ಪಕ್ಕದಲ್ಲಿ, ಒಂದು ಆಫೀಸ್ ಒಂದು ಓಪನ್ ಮಾಡ್ಬಿಟ್ಟ. ಏನು, ಗರೀಬಿ ಹಟಾವೋ ಅಂತ ಹೇಳಿದೆ. ಅಷ್ಟೊತ್ತಿಗೆ ಏನಾಗೋಯ್ತು, ಪತ್ರಿಕೆ ಪ್ರಾರಂಭ ಮಾಡ್ತಾರಲ್ವ ಸರ್? ಅಷ್ಟೊತ್ತಿಗೆ ಏನಾಯ್ತು, ಇವ್ರಿಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಬೇಕಲ್ಲ. ದೇವರಾಜ್ ಅರಸು ಇಲ್ಲೇನ ಮಾಡ್ತೀಯ, ಹೋಗಿ ಡೆಲ್ಲಿಗೆ ಅವ್ರಿಗೆಲ್ಲ ಕಾಣ್ಕೊಂಡು ಬರ ಅಂತ ಹೇಳಿದೆ, ಕಳಿಸ್ಬಿಟ್ಟಿದ್ದ. ಯಾರಿಗೆ? ಜಯರಾಜ್ಗೆ. ಅವ್ರೇನು ಮಾಡಿದ್ರು, ಸೀದಾ ಚಲೋ ಅಂತ ಹೇಳಿದ್ದೆ ಡೆಲ್ಲಿಗೆ ಬಂದರು. ಆಗ ಸಂಜಯ್ ಗಾಂಧಿ ರೂಲ್ ಎಲ್ಲ ಜೋರಾಗಿ ನಡೀತಾ ಇತ್ತು. ಆಗ ಇಲ್ಲಿ ಡೆಲ್ಲಿನಲ್ಲಿ ಆಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಇಂದಿರಾ ಗಾಂಧಿ ಒಳಗಡೆ ಇದ್ಬಿಟ್ಟಿದ್ದು. ಸರ್, ಈ ಪೊಲಿಟಿಕಲ್ ಮರ್ಡರ್ಸು, ಪೊಲಿಟಿಕಲ್ ಇದು ಭಾಳ ಕಷ್ಟ ಸರ್ ಇದು ಹೇಳೋದು. ಆಮೇಲೆ ಅಲ್ಲಿ ಹೋಗಿದ್ದೆ. ಸಂಜಯ್ ಗಾಂಧಿಗೆ ಅವನು ಟ್ಯಾಪ್ ಮಾಡ್ದ. ಸಂಜಯ್ ಗಾಂಧಿಗೆ ಏನು ಮಾಡಿದೆ, ಬೆಂಗಳೂರು ಆಮೇಲೆ ಕರೆಗೆ ಸಭೆ ಆಯ್ತು ಅಂತ ಹೇಳಿದೆ. ಹೇಳಿದ್ರು ಮಾಯಂಗೆ ಅಂತ ಹೇಳಿದೆ. ಅಷ್ಟೊತ್ತಿಗೆ ಕಡೆ ಮುಂದಿಗೆ ಕತೆ ಹೇಳ್ತೀನಿ. ಸರಿ ಅಂತ ಯಾವಾಗ ಇವನು ಸಂಜಯ್ ಗಾಂಧಿಗೆ ಮೀಟ್ ಮಾಡಿದ್ದೆ, ಅವರ ಆದ್ಮಿ ಆಯಗ ಅಂತ ಹೇಳಿದ್ದೆ. ದೇವರಾಜರಿಗೆ ಫೋನ್ ಬಂತು. ಐ ನೋ ಹಿಮ್ ಸರ್, ಲೆಟ್ ಹಿಮ್ ಕಮ್, ಹೆಲ್ಪ್ ಹಿಮ್ ಅಂತ ಹೇಳು. ಯಾರೋ? ದೇವರಾಜ್ ಅರಸು. ಆಗ ಕಾಲಲ್ಲಿ ನಡೆದೋಯ್ತಾ ಎಲ್ಲ. ಛೇ,
ಆಗ ಏನಾಯಿತು, ಜಯರಾಜ್ ವಾಪಸ್ ಬಂದ, ಹೋಗಿ ಮೀಟ್ ಮಾಡ್ಕೊಂಡು ಬಂದೆ ಅಣ್ಣ ಅಂತ ಹೇಳಿದೆ, ಎಲ್ಲ ಹೇಳಿದೆ, ಎಲ್ಲ ಏನೋ ಆಯಿತು. ಕಡೆಗೆ ಸಂಜಯ್ ಗಾಂಧಿ ಅವನು ಡೆತ್ ಆಗೋಯ್ತು, ಏನೋ ಆಕ್ಸಿಡೆಂಟಲ್ಲಿ ಡೆತ್ ಆಯಿತು, ಹೆಲಿಕಾಪ್ಟರ್ ಇದಾಗಿದೆ, ಎಕ್ಸ್ಪ್ಲೋಡ್ ಆಗಿದೆ, ಆಗೋಯ್ತು. ಅವನ ಹತ್ರ ಒಂದು ರಿಸ್ಟ್ ವಾಚು ಅದು ಇದು ಏನೋ ಇತ್ತು, ಬಿಡಿ ಅದು ಕಥೆನೇ ಆಗುತ್ತೆ. ಅವನು ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಬುಚರಿಂಗ್ ಆಫ್ ದ ಡೆಲ್ಲಿ ಇನ್ಸಿಡೆನ್ಸ್. ಇಂದಿರಾ ಗಾಂಧಿ ಇದಾದಾಗ ಅವರೇ ಎಲ್ಲ ಇದ್ದಿದ್ದು, ಎಲ್ಲ ಕಥೆಗಳು ಆಯಿತು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.